ಈಗ ಆಪ್ಷನ್ ಸಿ ಅನ್ನು ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ ಆಪ್ಷನ್ಸ್ ಎ ಬಿ ಸಿ ಡಿ ಇತ್ತು. ಸೊ 3 ಎ ಬಿ ಮತ್ತು ಡಿ ರಾಂಗ್ ಆನ್ಸರ್ ಆಗಿವೆ ಅಂತ ನಾವು ಈಗ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನು ಚೆಕ್ ಮಾಡಿ ನೋಡೋಣ, ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದು ಕ್ವಶನ್ ಏನು, 2 ನಂಬರ್ಗಳನ್ನು ಸೇರಿಸಿದಾಗ 384 ಬರುತ್ತೆ. ಅವುಗಳ HCF 48 ಆಗಿದೆ. ಸೊ ಅವುಗಳ ಡಿಫ್ರೆನ್ಸನ್ನು ನಂಬರ್ಗಳ ಡಿಫ್ರೆನ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿ ಡಿಫ್ರೆನ್ಸ್ ಏನಿದೆ 288 ಇದೆ. ಅದರ ಮೂಲಕ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಎ ಪ್ಲಸ್ ಬಿ ಏನಾಯಿತು 384 ಆಯಿತು. ಎ ಮೈನಸ್ ಬಿ ಏನಾಗುತ್ತೆ 288. ಸೊ ಇಲ್ಲಿ ಬಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ 2a = 672 ಬರುತ್ತೆ. ಸೊ ಇಲ್ಲಿ ಎ = ಏನಾಯಿತು 336 ಬಂತು. ನೆಕ್ಸ್ಟ್ ಇಲ್ಲಿ ಬಿ ಕಂಡುಹಿಡಬೇಕು. ಸೊ ಇಲ್ಲಿ 384ರಲ್ಲಿ 336 ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 48 ಬರುತ್ತೆ. ಸೊ ಆ 2 ನಂಬರ್ಗಳು ಏನದು 336 ಮತ್ತು 48 ಅದು. ಸೊ ಇಲ್ಲಿ 336 ಮತ್ತು 48ರ HCF ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ 48ರಿಂದ ಭಾಗ ಹೋಗ್ತಾವೆ. ಇದು 48 7 336 ಮತ್ತು 48 ಒಂದೇ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 7 ಮತ್ತು 1 ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಸ್ಟಾಪ್ ಮಾಡಬೇಕಾಗುತ್ತೆ. HCF ಏನಾಯಿತು 48 ಆಯಿತು. ಸೊ ಇಲ್ಲಿ ಅವರು ಕೊಟ್ಟಂತಹ HCF ಕೂಡ 48 ಇದೆ ಮತ್ತು ಅವು 2 ನಂಬರ್ಗಳನ್ನು ಪ್ಲಸ್ ಮಾಡಿದಾಗ 384 ಬರುತ್ತೆ. ಸೊ ಮೈನಸ್ ಮಾಡಿದಾಗ ಅಥವಾ ಡಿಫ್ರೆನ್ಸ್ ಏನಾಗಿರುತ್ತೆ ಅವುಗಳ ನಂಬರು 288 ಆಗಿರುತ್ತದೆ. ಸೊ ಆಪ್ಷನ್ ಸಿ 288 ಕರೆಕ್ಟ್ ಆನ್ಸರ್ ಆಗಿದೆ.